ಭವ್ಯ ಶ್ರೀ ತೋಟದ ಮಾನ್ಯ ಪೂಜಾರಿನ ಪಟ್ಟಾಭಿಷೇಕ ಹೇಗಾಯ್ತು? ಪಟ್ಟಾಭಿಷೇಕ ಅಂದ್ರೆ ಏನು? ಈ ದೇವರಿಗೆ 23 ವರ್ಷಗಳಿಂದ ಶಿವನುಡಿ ಹೇಳಿಕೆನೇ ಆಗಿಲ್ಲ. ಅಂದ್ರೆ ಈ ಪಟ್ಟಾಭಿಷೇಕದ ನಂತರ ಹೇಳಿಕೆ ಆಯ್ತಾ? ಎಲ್ಲಾನು ಹೇಳ್ತೀನಿ. ಈಗಲೇ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ದೇವರು, ಮತ್ತೊಂದು ಬ್ಲಾಗ್ ಗೆ ಸ್ವಾಗತ ಸುಸ್ವಾಗತ. ಶನಿವಾರ ದಿನ ಬೆಳಗ್ಗೆ 5 ಗಂಟೆಗೆ ಎದ್ದು ದೇವರಿಗೆ ದೀಪ ಮುಡಿಸಿ ಊದಿನ ಕಡ್ಡಿ ಹಚ್ಚಿ ಎಲ್ಲಿಗೆ ಬಂದಿವಪ್ಪ ಅಂದ್ರೆ ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧ ಆಗಿರುವಂತ ಸೂರ್ಯದೇವಿನ 2ನೇ ಪತ್ನಿ ಆದಂತ ಛಾಯಾ ಭಗವತಿ ದೇವಸ್ಥಾನಕ್ಕೆ ಬಂದಿವ್ರಿ. ಇದೇ ನೋಡ್ರಿ ದಕ್ಷಿಣ ಕಾಶಿ ಶ್ರೀ ಛಾಯಾ ಭಗವತಿ ದೇವಸ್ಥಾನ. ಈ ದೇವಸ್ಥಾನದ ಹತ್ರ ಎಷ್ಟು ಪೀಸ್ಫುಲ್ ಆದಂತ ನೇಚರ್ ಅದಂದ್ರೆ ನೋಡಕ್ 2 ಕಣ್ಣು ಸಾಲಲ್ರಿ. ದೇವರಿಗೆ ಕೈ ಮುಗಿದು ಬಂದು ಒಳಿ ಮಿನ್ಲಕ ಪೂಜೆ ಸಾಮಾನ್ ತಯಾರು ಮಾಡಕತ್ತೀವ್ರಿ. ಗಂಗಿ ಪೂಜೆ ಮಾಡಿ ಗಂಗಿ ಚಾಜ ಕೊಟ್ಟು ಕರ್ಪೂರ ಬೆಳಗಿ ಕಾಯಿ ಹೊಡೆದು ಮೊದಲನೇದಾಗಿ ಇಲ್ಲಿ ಒಳಿಗೆ ಯಾಕೆ ಬಂದಿವಪ್ಪ ಅಂದ್ರೆ ಪೂಜಾರಿಯ ಪಟ್ಟಾಭಿಷೇಕ ಇರೋದ್ರಿಂದ ಒಳಿ ಮೆಣಸಿ ಕರ್ಕೊಂಡ್ ಹೋಗ್ಲಾಕ್ ಬಂದಿವ್ರಿ. ಪೂಜಾರಿಗೆ ಒಳಿ ಮೆಣಸಿ ನಾವೆಲ್ಲಾರು ಒಳಿ ಮಿಂದಿವ್ರಿ. ಪೂಜಾರಿಗೆ ಹೊಸ ಬಟ್ಟೆ ಉಡಿಸಿ ನಾವೆಲ್ಲಾರು ಒಳಿ ಮಿಂದು ದೇವಸ್ಥಾನಕ್ಕ ಬಂದಿವ್ರಿ. ನಾವು ದೇವಸ್ಥಾನ ಬರುವಷ್ಟರಲ್ಲಿ ಅರ್ಚಕರು ಬಂದು ಪೂಜೆ ಮಾಡ್ಲಾಕತ್ತಿದ್ರಿ. ಪೂಜೆ ಮುಗಿಸಿ ಅಕ್ಷತೆ ತಗೊಂಡು ಹಾಕಿ ದೇವರಿಗೆ ಕೈ ಮುಗಿದು ಪ್ರಸಾದ ತಗೊಂಡ್ವಿ. ಇಲ್ಲಿನ ಪೂರ್ವಜರ ಹೇಳುವ ಪ್ರಕಾರ ಇಲ್ಲಿ ರಾಮಕೃಷ್ಣ ಎಲ್ಲ ಬಂದು ಹೋಗಿದಾರಂತ್ರಿ ಈ ಒಳಿಗೆ. ದೇವರ ಇತಿಹಾಸ ಅರ್ಚಕರು ಹೇಳ್ತಾರ, ಕೇಳ್ಕೊಂಬರಂಬರ್ರಿ. ವಿಷ್ಣುಪಾದ ಬ್ರಹ್ಮ ವಿಷ್ಣು ಮಹೇಶ್ವರ. ಇದು ಛಾಯಾ ಪಾದ. ಛಾಯಾ ತಪಸ್ಸು ಮಾಡ್ಯಾರ. ತಪಸ್ಸು ಮಾಡುವಾಗ ನಾಳೆ ಬರ್ಲಿಕ್ಕೆ ಏನು ಹೊರಬೇಕು ಛಾಯಾ ಅಂತಂದ್ರೆ ಛಾಯಾದೇವರು ಸೂರ್ಯದೇವನ ಬಿಟ್ಟಂತಂದ್ರೆ ಉಗರ ಪಾಡಿನ ಸೂರ್ಯಕ್ಕೆ ಪಾಲು ಕೊಟ್ಟು ಸೂರ್ಯದೇವ್ ಇಬ್ಬರಂದು ಒಂದು ಸಂಜೆ ಒಂದು ಛಾಯಾ. ಹೌದ್ರಿ. ಸಂಜೆ ಮಕ್ಕಳ ಛಾಯಾ ಮಕ್ಕಳ ಅವಶ್ಯ ಇಲ್ಲ. ನಿರಾಜ ಮೃಗಪತಿ ಅವನು ಛಾಯಾ ಮಾತ್ರ ಶ್ರೇಯಸ್. ಇದು 18 ದಿವಸ ಮೊನ್ನೆ ಬಸಂತ ಜಾತ್ರೆ ಆಗ್ತದೆ. 18 ಕೊಂಡಗಳು ಅದ್ರ ಕಾಶಿ ಅಲ್ಲ ಛಾಯಾ. ಕಾಶಿ ಯಾತ್ರೆ ಆಗಬಾರ್ದು, ಛಾಯಾ ಯಾತ್ರೆ ಆಗಲ್ಲ. ದೇವಸ್ಥಾನದಿಂದ ಮೆಟ್ಲು ಮೇಲೇರಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ನಿಮ್ಗೆ ಏನೋ ತೋರಿಸ್ತೀನಿ. ಅದು ಏನಪ್ಪಾ ಅಂದ್ರೆ ಆಂಜನೇಯನ ಉದ್ಭವ ಮೂರ್ತಿ ಆದ್ರಿ. ಇಲ್ಲಿ ದೇವರ ದರ್ಶನ ಮಾಡ್ಕೊಂಡು ಕಾಯಿ ಹೊಡ್ಕೊಂಡು ನಾವು ಹೊರಟಿವ್ರಿ. ಆಂಜನೇಯ ದೇವ್ರು ಇರೋ ಸಲುವಾಗಿ ಇಲ್ಲೆಲ್ಲಾ ಕೋತಿ ಬಾಲ್ಯಗಳು ಬಾಳ ಇರ್ತಾವ್ರಿ. ಇಲ್ಲಿ ಒಳಿ ಮಿನ್ಲಕ್ ಬಂದಿದ್ರ 4 ಜನ ಕೌಲ್ದಾರ ಬಿಜಾಪುರ್ ಮಾಲಿ ತಗೊಂಡ್ ಹೊಂಟಾರ್ರಿ. ಬಿಜಾಪುರ್ ಮಾಲಿ ತಗೊಂಡು ಹನುಮನ್ ದೇವಸ್ಥಾನಕ್ ಬಂದ್ ರೀಚ್ ಆಗಿದಾರಂತ್ರಿ. ನಾವು ದೇವ್ರ ಸಾದ್ರ ಮಾಡಿ ಡೊಳ್ಳು ತಗೊಂಡು ಎಲ್ಲಾ ಪೂಜಾರಿಗಳ ಕರ್ಕೊಂಡು ದೇವ್ರ ಪೂಜೆ ಮಾಡಿ ಎಲ್ಲಾ ದೇವ್ರಗಳು ಪಾಲ್ಕಿ ಕೂಡ್ಸಿದ ತಕ್ಷಣ ದೇವ್ರಗಳು ಹಿಂಗ್ ಕಾಣಕತ್ತಿದ್ವಿ. ದೇವ್ರ ಎಬ್ಸಿ ಬಾಜಿ ಭಜಂತ್ರಿ ಡೊಳ್ಳುಗಳ ಮೂಲಕ ನಿಂಬೆಣ್ಣನ ಬಾವಿಗೆ ಗಂಗಸ್ಥಳಕ್ಕೆ ಹೊಂಟಿವ್ರಿ. ದೇವ್ರ ತಂದು ಬಾವಿಗೆ ಹಚ್ಚಿ ಡೊಳ್ಳು ತಗೊಂಡು ಮಾಲಿ ತರ್ಲಕ್ ಹನುಮನ್ ದೇವ್ರ ಗುಡಿಗೆ ಹೊಂಟಿವ್ರಿ. ಹನುಮನ್ ದೇವ್ರ ಗುಡಿಗೆ ಬಂದು ಡ್ಯೂಟಿಗೆ ಬೆಳಿಗ್ಗೆ ಡೊಳ್ಳು ತಗೊಂಡು ಮಾಲಿ ತಗೊಂಡು ಹೊರಟ್ವಿ. ಹಿರಿಯರು ಆಡ್ಲಿ ಅಂತೇಳಿ ನಮ್ಮ ಪಪ್ಪರಿಗೆ ಇರ್ಗಲಾಟ ಆಡಕ್ ಬಿಟ್ಟು ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಅಗಸಿ ಹತ್ರ ಮಾಲಿ ತಗೊಂಬಂದು ಕುಂಬಳಕಾಯಿ ಹೊಡೆದು ಅದೇನು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಬೆಳಕಂತ ಅದ್ದೂರಿಯಾಗಿ ಬಿಜಾಪುರ್ ಮಾಲಿನ ದೇವ್ರು ಕುಡಿಸಿದಂತ ಬಾವಿ ಹತ್ರ ತಗೊಂಡು ಬಂದ್ವಿ. ಮಾಲಿ ಬಿಚ್ಚಿ ಪೂಜೆ ಮಾಡಿ ಬಿಜಾಪುರ್ ಮಾಲಿ ತಂದಂತ 5 ಜನ ಕೌಲ್ದಾರಿಗೆ ಬಟ್ಟೆ ಮಾಡಿ ಡೊಳ್ಳಿನ ಪದ ಆಡಿ ಪಪ್ಪರು ಬಾವಿಯಿಂದ ಶ್ರೀ ತೋಟೇಶ್ವರ ದೇವಸ್ಥಾನದವರೆಗೆ ದೀಡ್ ನಮಸ್ಕಾರ ಹಾಕ್ತಾರ್ರಿ. ಹಾಗಾಗಿ ಬಾವಿ ನೀರ್ ಹಾಕಕತ್ತಾರ್ರಿ. ಅವರಿಗೆ ಜ್ಯೋತಿ ವರ್ಷಿ ದೇವ್ರನ್ನ ಕಿತ್ತಿದ್ರು ನೋಡ್ರಿ. ಈಗ ನಮ್ಮ ನಡೆ ಮೆರವಣಿಗೆ ಮುಖಾಂತರ ದೇವಸ್ಥಾನದ ಕಡೆ ಊರ್ ಅಗಸಿ ಮುಂದೆ ಇರ್ಕಲಾಟ ಆಡಿ ನೋಡ್ಕೊಂಡ್ ಬರ್ರಿ. ಬಿಜಾಪುರ್ ಮಾಲಿ ಬಗ್ಗೆ ಅಷ್ಟ ಯಾಕೆ ಹೇಳಕತ್ತೇನಪ್ಪ ಅಂದ್ರೆ ನಮ್ ದೇವ್ರಿಗೆ ಯಾವ್ದೇ ದೊಡ್ಡ ಹಬ್ಬ ಮಾಡಿದ್ರು ಬಿಜಾಪುರ್ ಮಾಲಿ ತರೋದು ಸಂಸ್ಕೃತಿ ಆದ್ರಿ. ಪೂರ್ವಜರ್ಲಿಂತ ಇಲ್ಲಿವರೆಗೂ ಬಂದಾದ್ರಿ. ಡೊಳ್ಳನ್ನು ಬಾರಿಸಿಕೊಂಡು ಇರ್ಗಲಾಟ ಆಡಿ ಬಾಜಾ ಭಜಂತ್ರಿ ಮೂಲಕ ದೇವರ ಪಲ್ಲಕ್ಕಿ ಹಾಗೂ ಬಿಜಾಪುರ್ ಮಾಲಿಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ದೇವರ ದೇವಸ್ಥಾನ ಮುಂದೆ ತಂದಿವ್ರಿ. ದೇವ್ರನ್ನ ಜಗಲಿ ಮೇಲೆ ಕೂಡ್ಸಿ ಮಾಲಿನ ಕಟ್ಟಿದ್ಮೇಲೆ ದೇವ್ರ ಜಗಲಿ ಹಿಂಗ್ ಕಾಣಕತ್ತಿತ್ರಿ. ದೇವ್ರ ಪ್ರಸಾದ್ ತಗೊಂಡು ನಮ್ ದೇವ್ರಗಳು ಪದಾಡಕತ್ತಾರ್ರಿ. ನಾನ್ ಹುಡುಗರ್ ಕರ್ಕೊಂಡ್ ಬ್ಯಾನರ್ ಕಟ್ಟಕ್ ಬಂದೇನ್ರಿ. ಊರಾಗೆಲ್ಲ ಬ್ಯಾನರ್ ಕಟ್ಟಿ ಬಂದು ಬೆಳಿಗ್ಗೆ ಎಲ್ಲಾ ಪೂಜಾರಿಗಳು ಜಳಕ ಮಾಡಿ ಸುಲಿಗಿ ಸುತ್ತಿ ಎಣ್ಣೆ ಹಚ್ಚಿ ಜಳಕ ಮಾಡ್ಸಕತ್ತಾರ್ರಿ. ಪೂಜಾರಿಗೆ ಜಳಕ ಕಂಪ್ಲೀಟ್ ಆಗಿ ಮುಗಿದ್ಮೇಲೆ ಪೂಜಾರಿಗೆ ಹೊಸ ಬಟ್ಟೆ ಹೊಲಿಸಿದಂತ ಕಸಿ ಅಂಗಿ ಅವು ಉಡ್ಸಕತ್ತಾರ್ರಿ ಪೂಜಾರಿಗಳು. ಪೂಜಾರಿಗೆ ಪಟಕ ಸುತ್ತಾಕತ್ತಾರ್ರಿ, ಅಂದ್ರ ರುಂಬಲ್ ಸುತ್ತಾಕತ್ತಾರ್ರಿ. ಪೂಜಾರಿಗೆ ಆರತಿ ಬೆಳಗಿ ದೇವ್ರಿಗೆ ಪೂಜೆ ಮಾಡಿ ಇಂಗ್ಲಿ ಕಟ್ಟಿಗೆ ನಿಂತು ಊಟ ಮಾಡಿಸಿದ ಹುಟ್ಟಿಗೆ ದೌಪರ್ತಿ ಬೆಳಗ್ಗೆ ಇಂಗ್ಲಿ ಕಟ್ಟಿಗೆ ಹುಟ್ಟಿ ನಿಂತ 5 ಜನ ಪೂಜಾರಿಗಳು ಕೂಡಿ ಪಟಕ ಹಾಕಿದಂತ ಅಯ್ಯಣ್ಣ ಪೂಜಾರಿ ಅವರಿಗೆ ಅಲ್ಗ ಹಾಕ್ಲಕತ್ತಾರ್ರಿ. ಅದಾದ ತಕ್ಷಣ ನಗ್ನೂರ್ ಕಂಡಪ್ ಮುತ್ತರಿಗೆ ಪಟಕ ಹಾಕಿದಂತ ಅಯ್ಯಣ್ಣ ಪೂಜಾರಿ ಅವ್ರ ದೇವ್ರು ಬಂದೇ ಬಿಡ್ತಿರಿ.
ನೋಡಿ ಮುತ್ತಿನ ಎಲ್ಲ ದೈವ ನಿಂತದ ಬಂದಾಗಿ ಬಾದನ್ ಮಾತಾಡಿದೆ ಹೇಳ್ಬಿಡ ಹೇಳ ಸುಮ್ಮನೆ ಮುರಿಯ ಕುಂತ ಆಗವಲ್ಲ ಕೆಲಸ ನಂಬಿಕೆ ಇಟ್ಟ ನಡೆದಾರ ಬಂಗಾರ ತೊಟ್ಲಿತ್ತು ನಿಂತಾನ ತಪ್ಪು ನಂಬಿ ಮಾಡಿದ್ರ ತ್ರಾಸ ತಪ್ಪಿದಲ್ಲ ಅಂತಾನ ಹೇಳ್ಬಿಡು ಕತ್ತರಿಸಾಕ ಹಬ್ಬ ಚಲೋ ಆಗ್ಯದಂತಾನ ಎಲ್ಲ ಪೂಜಾರಿಗಳು ಹೇಳಿಕೆ ಏನೇನು ಮಾಡಿದ್ರ ಅಂತ ನೋಡ್ಬೇಕಂದ್ರೆ ಫುಲ್ ವಿಡಿಯೋ ನೋಡ್ರಿ ಎಲ್ಲ ಹಾಕ್ತೀನಿ ರೀ. ಕಾಡಿಗೆ ಹೋಗದಿನಲ್ಲಿ ಮೊಮ್ಮಕ್ಕಳ ನೆಬ್ಬಿಗಿಟ್ಟು ನಡೆದ್ರ ವಾರದಪ್ಪನ ಗುಡಿಯಾಗ ಬಂಗಾರ ತೊಟ್ಟಿ ಮಾಡಿ ತೂಗ್ತೀರಿ ಗೊತ್ತಿರಿ ಮುನೆ ಕುಂತಿಲ್ಲ ಎದ್ದು ಬಂದಿನಿ ಮನೆ ಬಾಬುಕ ತೊಟ್ಟಲಿ ತೂಗಿ ಹಂಗೆ ಹೇಳ್ತಾನ ಗುಂಡು ಹೊಡೆದಂಗೆ ಹೇಳ್ತಾನ ಮನೆ ಬಾಬುಕ ಬಿಚ್ಚಿ ಹೇಳ್ತಾನ ಹೇಳ್ರಿ ಹಾಕೊಡಿ ಮೊಮ್ಮಕ್ಕಳ ವಾರ್ತಾಪನ ಗುಡಿಯಾಗಿ ಇಲ್ಲಿ ತರ ಏನಾಯ್ತಾಯ್ತು 11 ಮಂದಿ 10 ನಕ್ಷತ್ರ ಬಂದು ಇವ್ರಿಗೆ ಏನಂತಾರಂದ್ರಿ ನಾನಂದವರಿಗೆ ಕಾಲು ಬಂದಂತ ನನ್ನಂತ ಬಂದವರಿಗೆ ಮೊಮ್ಮಗ ಇದು ನುಗ್ಗು ಬಂಜಿನ ಮಕ್ಕ ಕೊಡ್ಸಂತ ಹಾಗಾಗತ್ತ ಕಪ್ಪಿರಪ್ಪ ದಯವಿಟ್ಟು ಕೈ ಮುಗಿತಿ ಹತ್ತು ನಂಬಿಕೆ ಮಾಡಿದ್ರೆ ಮೊಮ್ಮಕ್ಕಳು ತೆಪ್ಪಿದ್ದಲ್ಲ ಅಂತ ಹೇಳಿ ಹೇಳ್ಕೊಡಿ ಕೂಲಿ ಕೂಲಿ ಉದ್ಯಾರ ನಂಬಿಗೆ ಎಷ್ಟು ನಡೆದ್ರೆ ಬಾಗಲ ಗಿಡ ಸವತ ನಡಿ ಹೋಗ್ಬೇಕು ಹೇಳಪ್ಪ ಬರ್ಬಾರ್ದು ಗುರು ಬೆನ್ನಿಂದಿರ್ತಾನ ನನ್ನ ಬಲ ಮಾಡಿ ತೋರಿಸ್ತಾನ ಹಿಡಿ ಹಾಕೊಟ್ಟು ನನ್ನ ಅಪ್ಪ ತೋಟದ ಇಸ್ತ್ರ ಬಂದು ಬಯಲು ಮಾಡ್ತಂತಾನೆ ಇದೇ ನಂಬಿಕೆ ಭಕ್ತಿ ಭಾವ ಸುತ್ತಿರ ಬೇಡಿಸಿಕೊಡ್ತಂತಾನ ಬಂದದ್ದು ಇಲ್ಲಿಗೆ ಬಂದಾನ ಬೈಲ ತಂದು ನೀಡಿರೋ ಬಡಿ ಕಟ್ಟಿ ಕಾಲು ಅನ್ವಾಸದ ಕಟ್ಟದ ಗಂಟೆ ಇವತ್ತು ಬಿಚ್ಚ ಕಂಬಾಯಿ ಭಕ್ತರು ಏನು ಕಟ್ಟಿದ ಮತ್ತೆ ಅಯ್ಯ ಇವತ್ತು ಬಿಚ್ಚಟ್ಟು ತೋರಿನಂತಾನ ಇನ್ನು ಮುಂದ ಹಾಳೆ ಹೆಂಗ ನಡ್ಕಂತದಂದಾಗ ಹಾಳಿನ ಮೇಲೆ ಕೂಲಿಟ್ಟಿನಿ ಬಂಡಿ ಮೇಲೆ ಬೆಂಕಿ ಇಟ್ಟಿನಿ ಹಾಡಿದ ಮಾತಿಗೆ ಸುಳ್ಳೆಲ್ಲಾರ್ದಂಗ ಬೆನ್ನ ಹಚ್ಚಿರ್ತೀನಿ ನಂಬಿಗಟ್ಟು ನಡೆದವನು ಬೆನ್ನಿಂದಿರ್ತೀನಿ
ಎಲ್ಲಾ ಸಿದ್ಧರು ಹೇಳಿಕೆ ಮಾಡಿದ್ಮೇಲೆ ಪೂಜಾರಿಗೆ ಹುಡುಗಿ ಬಟ್ಟೆ ಉಡ್ಸಕತ್ತಾರ್ರಿ. ಬೇರೆ ದೇವ್ರ ಬೇರೆ ಸಂಸ್ಕೃತಿ ಇದ್ರು ನಮ್ ದೇವ್ರದೇ ಬೇರೆ ಸಂಸ್ಕೃತಿ ರೀ. ಈ ತರ ಬಟ್ಟೆ ಉಡ್ಸ್ಬೇಕ್ರಿ ಹುಡುಗಿ ಬಟ್ಟೆ ಪೂಜಾರಿಗೆ ಹುಡುಗಿ ಬಟ್ಟೆ ಉಡಿಸಿದ್ಮೇಲೆ ತಯಾರು ಮಾಡಿ ಇರ್ಗಲಾಟ ಆಡಿ ದೇವರಿಗೆ ಪೂಜೆ ಮಾಡಿ ಮಳಿ ಕೊಟ್ಟಿನಿ ಅಂತಾನ ಬೆಳಿ ಕೊಟ್ಟಿನಿ ಬೋಯರ ನಂಬಿಗೆ ಅಂತಾನ ಬೋಯರ ನಂಬಿಗೆ ಮಾಡ್ಬೇಡ್ರಿ ಅಂತಾನ. ಆಯ್ತಪ್ಪ ಅವ್ರ ಬೆನ್ನಿಂದ ನಿಂತು ಬರಂಗ್ ಮಾಡ್ತೀನಪ್ಪ. ಆಳ ಸಣ್ಣದ ನೋಡಿ ಹಿಂದ ಮುಂದೆ ನೀ ಇರ್ಬೇಕಪ್ಪ. ನೋಡ್ರಿ ನೀನೇ ತುಪ್ಪ ಹಾಕ್ಬೇಕು. ಹಾ, ಒಂದ್ ಗಲ್ಲ ನೀರದ ಆನ ಅಭಿಮಾನ ನಿಂದ ತಂದೆ. ನಂಬಿಗಿಟ್ಟು ನಡೆದಾರ ಬಗಲ ತಲಿವಿನ ಅಂತಾನ. ಅಪನಂಬಿಕೆ ಮಾಡಿದಾರ ತ್ರಾಸ ತಪ್ಪಿದಲ್ಲ ಅಂತಾನ. ಮತ್ತ ಅಯ್ಯನ ಮಿತ್ತನ ಬೆಳಕು ಕೆಂಬಾಯಿಗೆ ಬೀಳ್ತದಂತ ನೀಡ್ರೆ ಎಲ್ಲಾ ಸಿದ್ಧರು ಹೇಳಿಕೆ ಮುಗಿದ್ಮೇಲೆ ಎಲ್ಲಾ ಪೂಜಾರಿಗಳಿಗೆ ಕುಂದ್ರಿಸಿ ಊಟ ಕೊಟ್ಟು ಪರಮ ಪೂಜ್ಯ ಶ್ರೀ ರೇವಣ ಸಿದ್ದೇಶ್ವರ ಶಾಂತಮುನಿ ಮಹಾಸ್ವಾಮಿಗಳು ಅಗತೀರ್ಥ ಇವರು ಕೂಡ ದೇವಸ್ಥಾನಕ್ಕೆ ಆಗಮಿಸಿ ಪೂಜಾರಿಗೆ ಗುರು ದೀಕ್ಷೆ ನೀಡಿದರು. ಸ್ವಾಮಿಗಳು ದೇವಸ್ಥಾನದ ಬಗ್ಗೆ 4 ಮಾತನಾಡಿದ್ದಾರೆ, ಕೇಳ್ಕೊಂಡು ಬರ್ರಿ. ಕೆಂಬಾವಿ ಗ್ರಾಮದಲ್ಲಿ ತೋಟಪ್ಪ ದೇವರ ಗದ್ದುಗೆಗೆ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದೇವೆ. ಎಲ್ಲ ಕಾರ್ಯಕ್ಕೆ ಕಾರಣೀಭೂತನಾಗಿರುವಂತ ಯುವಕ, ಒಳ್ಳೆಯ ಅಧ್ಯಾತ್ಮ ಜೀವಿಯಾಗಿ ಸಮಾಜ ಸೇವೆಗೆ ಸನ್ನದ್ಧನಾಗಿರುವಂತ ಅಯ್ಯಣ್ಣ ಪೂಜಾರಪ್ಪನವರಲ್ಲಿ, ಅವರ ತಂದೆಯವರಲ್ಲಿ, ಎಲ್ಲ ಕಾರ್ಯಕ್ಕೆ ಆಗಮಿಸಿರುವಂತ ಈ ಊರಿನ ಹಿರಿಯ ಗೌಡರಲ್ಲಿ, ಪಾಲ್ಗೊಂಡಿರುವಂತ ಎಲ್ಲ ಸಮಸ್ತ ಸದ್ಭಕ್ತರಲ್ಲಿ ಅನಂತ ಶರಣಾರ್ಥಿಗಳು. ಬಹಳ ಖುಷಿ ತರುವುದೇನಂತಂದ್ರೆ, ಬರಬರ ಭಕ್ತಿ ಎಳೆಯಾಯಿತು ಕಾಣಿರಣ್ಣ, ಮೊದಲ ದಿನ ಅಣಿಮುಟ್ಟಿ ಮರುದಿನ ಕೈ ಮುಟ್ಟಿ, ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಅಂತ ಬಸವಾದಿ ಶರಣರು ಹೇಳ್ಕೊಂಡು ಬರ್ತಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಭಕ್ತಿ ಎಂಬುದು ಬಹಳ ಕಡಿಮೆ ಆಗ್ತಾ ಇದೆ. ಅಧರ್ಮ, ಅತ್ಯಾಚಾರ ತಾಂಡವಾಡಕತ್ತೈತಿ. ಅಂಥ ಯುಗದೊಳಗ ನಮ್ಮ ಅಯ್ಯಣ್ಣ ಪೂಜಾರಪ್ಪನವರು ದೇವರ ಸನ್ನಿಧಾನಕ್ಕೆ ತನ್ನ ಜೀವನವನ್ನ ಅರ್ಪಣೆ ಮಾಡಿಕೊಂಡುದು ಬಹಳ ದೊಡ್ಡದು ಅನ್ನುವಂಥದ್ದು. ಬಹಳ ದೊಡ್ಡದು. ಯಾಕಪ್ಪ ಅಂದ್ರೆ ನಾವೆಲ್ಲ ನಮ್ಮನ್ನ ಯಾರ್ಯಾರಿಗೂ ಅರ್ಪಣೆ ಮಾಡ್ಬೇಕಂತೇಳಿ.
ನಮ್ಮನ್ನ ನಾವು ಯಾರ್ಯಾರಿಗೂ ಅರ್ಪಣೆ ಮಾಡ್ಕೊತಾ ಇದ್ದೇವೆ, ದೇವರಿಗೆ ನಾವು ಯಾರು ಅರ್ಪಣೆ ಆಗ್ತಾ ಇಲ್ಲ. ನಾವು ಬದುಕನ್ನ ಎದೆದಕ್ಕೂ ಸವಿಸ್ತಾ ಇದ್ದೇವೆ, ಭಗವಂತನಿಗೆ ಸವಿಸ್ತಾ ಇಲ್ಲ. ಕೂಡಲ ಸಂಗಮ ನೊಲಿಸ ಬಂದ ಪ್ರಸಾದ ಕಾಯಿ ಕೆಡಿಸಲಾಗದು ಅಂತ ಬರೀತಾರೆ ಭಗವಂತ. ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಜೀವನ ಸುಂದರವಾಗಿರ್ಬೇಕಾಗಿತ್ತು ಅಂದ್ರೆ ಭಗವಂತನನ್ನು ನಾವು ಧ್ಯಾನಿಸ್ಬೇಕು. ಆಧ್ಯಾತ್ಮ ನಮ್ಮ ಜೀವನದಲ್ಲಿ ಬೇಕು. ಯಾರ ಜೀವನದಲ್ಲಿ ಆಧ್ಯಾತ್ಮ ಇರೋದಿಲ್ಲವೋ ಅವರ ಜೀವ ಕತ್ತಲ ಕೋಣೆಯಲ್ಲಿದ್ದ ಹಾಗೆ ಅಂತ. ಕತ್ತಲ ಕೋಣೆಯಲ್ಲಿ ಏನು ಕಾಣಂಗಿಲ್ಲ. ಕತ್ತಲ ಕೋಣೆಯ ಒಳಗ ತುಪ್ಪದ ಗಡಿಗೆಯನ್ನಿಟ್ಟು ಹುಡುಕಾಡಕ್ಕೋದ್ರು ಸಿಗುತ್ತೆ ಏನದು? ಹಂಗ ನಮ್ಮ ಬದುಕು ಆಧ್ಯಾತ್ಮ ಅನ್ನುವಂಥದ್ದಿರ್ಲಿಲ್ಲ ಅಂತಂದ್ರೆ ಕತ್ತಲ ಕೋಣೆಯಲ್ಲಿ ತುಪ್ಪದ ಗಡಿಗೆ ಹುಡುಕಿದ ಹಾಗೆ. ಹಾಗಾಗಿ ಅಂಥ ಕತ್ತಲ ಕೋಣೆಯಲ್ಲಿ ದೀಪವನ್ನು ಹಚ್ಚಿ ಬದುಕನ್ನ ಬೆಳಕು ಮಾಡಿಕೊಳ್ಳಲು ಹೊರಟಿರುವಂತ ನಮ್ಮ ಅಯ್ಯಣ್ಣ ಪೂಜಾರಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ಹಾಲುಮತ ಪರಂಪರೆಯಲ್ಲಿ ಪಟ್ಟಕ್ಕೆ ಹಾಕುವುದು ಅಂತದ. ಪಟ್ಟದ ಪೂಜಾರಿಯವರವರು ಇನ್ ಮೇಲೆ ಸಾಮಾನ್ಯ ಹುಡುಗಲ್ಲ. ಅವನ ಬದುಕು ಬಹಳ ವಿಶೇಷವಾಗಿರ್ತದೆ. ನೀವು ನೋಡ್ಬೇಕು, ಎಲ್ಲಾ ಹುಡುಗರು ಎಲ್ಲಿ ಬೇಕಲ್ಲೇ ಹೋಗ್ಬೋದು, ಎಲ್ಲಿ ಬೇಕಲ್ಲೇ ಬರ್ಬೋದು. ಆದ್ರೆ ಇವ್ರು ಹಂಗ ಬದುಕಬಾರದು. ಇವರು ಸಮಾಜಕ್ಕಾಗಿ ಬಂದಾರಂದ ಮೇಲೆ ಸಮಾಜದ ದೇವರ ಕಾರ್ಯಗಳಿಗೆ, ಮತ್ತವರು ಸನ್ಯಾಸಿ ಅಲ್ಲ, ಸಂಸಾರಿಕರು, ಮದುವೆ ಆಗಬಹುದು, ಮಕ್ಕಳು ಮಾಡಬಹುದು. ಪರಂಪರೆ ಇದು ಗೃಹಸ್ಥ ಪರಂಪರೆ. ಪಟ್ಟಕ್ಕೆ ಹಾಕಿದ ಮೇಲೆ ಸನ್ಯಾಸಿ ಆಗ್ಬೇಕಂತೇನಿಲ್ಲ. ಪಟ್ಟಕ್ಕೆ ಹಾಕಿದ ಮೇಲೆ ಗೃಹಸ್ಥ ಪರಂಪರೆಯಲ್ಲಿ ಇದ್ದುಕೊಂಡು ಒಂದು ಕಡೆ ಹೇಳ್ತಾರ, ಯಾವುದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ. ಸುಂದರವಾದ ಬದುಕು ಸಾಗಬೇಕಾಗಿತ್ತು ಅಂದ್ರೆ ಸತಿಪತಿಗಳು ಚಂದ ಇರಬೇಕು. ಅಂತ ಒಂದು ಉತ್ತಮವಾಗಿರುವಂತ ಸತಿಪತಿಗಳಾಗಿ ಬದುಕನ್ನು ಸಾಗಿಸುವಂತ ಸಂಸಾರಿಕ ಪರಂಪರೆಗೆ ಇದ್ದುಕೊಂಡು ನಮ್ಮ ಹಾಲು ಮತ್ತು ಧರ್ಮ ಪರಂಪರೆಯ ಪ್ರಕಾರ ಇವತ್ತು ಅವನಿಗೆ ಪಟ್ಟಕ್ಕನ್ನು ಹಾಕಿದ್ದಾರೆ. ನಮ್ಮ ಪೂಜಾರಪ್ಪನವರು ಪಟ್ಟಕ್ಕೆ ಹಾಕದಂದ್ರೆ ಏನು, ಲಗ್ನ ಮಾಡಿದಂಗಿದ್ರು. ಎಲ್ಲಾ ಸುರುಗಿ ಊಡ್ಬೇಕು, ಎಲ್ಲಾರು ಕಲಿಸ್ಬೇಕು, ಎಲ್ಲಾ ವ್ಯವಸ್ಥೆ ಇರ್ತದೆ. ಇಲ್ಲಿ ಲಗ್ನ ಯಾರ ಜೊತೆ ಆಗ್ತದಂದ್ರ ಇವನಿಗೆ ಹೆಂಡತಿ ಜೊತೆ ಆಗಲಿಲ್ಲ ಲಗ್ನ, ಇವತ್ತು ದೇವರ ಜೊತೆ ಲಗ್ನ ಆಯ್ತು. ಯಾರ ಜೊತೆ ಆಯ್ತು ಇವತ್ತ? ದೇವರ ಜೊತೆ. ದೇವರ ಜೊತೆ ಸಂಬಂಧಗಳು. ಒಂದು ಕಡೆ ಶಿಶುನಾಳ ಶರೀಫ ಬರ್ಕೊಂಡು ಬರ್ತಾರೆ, ಮುತ್ತೈದೆ ಎಂಥಾದು ಪಡ್ಕೊಂಡೆ ಅನ್ನುವಂಥದ್ದು ಅವ್ರು ಬರೀತಾರೆ. ಮುಪ್ಪಾಗದಂತ ಮುತ್ತೈದ ತನವ ಕಂಡೆ ಅಂತ. ಯಾವ ಮುತ್ತೈತನ? ಮುಪ್ಪಾಗಲಾರದಂಥದ್ದು. ಅದಕ್ಕೆ ಎಂದೂ ಸಾವಂಗಿಲ್ಲ. ಈ ನಮ್ಮ ನಿಮ್ಮ ಈ ಬೇರೆ ಸಂಸಾರಿಕ ಮುತ್ತೈತಂದಲ್ಲಿ ಮುಪ್ಪಕ್ಕವ. ಗಂಡ ತೀರ್ಕೊಂಡ್ರೆ ಹೆಂಡತಿ ವಿಧಿವೆ ಆಗ್ತಾಳೆ, ಹೆಂಡತಿ ತೀರ್ಕೊಂಡ್ರೆ ಗಂಡ ವಿಧಿವೆ ಆಗ್ತಾನೆ. ಆದ್ರೆ ಆಧ್ಯಾತ್ಮ ಜೀವನದಲ್ಲಿ ಬಂದ ಮೇಲೆ ಇದಕ್ಕೆ ಮುಪ್ಪಾಗಲಾರ್ದಂತ ಮುತ್ತೈತನವ ಕಂಡೆ ಅಂತ. ಹಾಗಾಗಿ ಇವತ್ತು ಅವನು ಮುತ್ತೈತನ ಎಂಥದ್ದು ಅಂತಂದ್ರೆ ಗುರುದೀಕ್ಷೆಯನ್ನು ಪಡ್ಕೊಂಡು ಸಮಾಜಕ್ಕೆ ಪಟ್ಟವನ್ನು ಹಾಕೊಂಡ ಮೇಲೆ ಅವನ ಬದುಕು ಅತಿಯಾಗಿ ಸಂಸಾರದಲ್ಲಿ ಇದ್ರೂ ಕೂಡ ಅತಿಯಾಗಿ ದೇವರ ಮೇಲೆ ಅವರ ಆಸಕ್ತಿ ಇರ್ತದೆ ಹಾಗೆ ಅನ್ನೋದು. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ಪಟ್ಟದ ಪೂಜಾರಪ್ಪನವ್ರ ಹತ್ರ ಅಗಾಧವಾದ ಶಕ್ತಿ ಅದ. ಸನ್ಯಾಸಿಗಳ ಹತ್ರ ಅಷ್ಟೈತೆ ಇಲ್ಲ ಗೊತ್ತಿಲ್ಲ. ಪಟ್ಟದ ಪೂಜಾರಪ್ಪನವರು ಕಂಬಳಿ ಬೀಸಿದ್ರೆ ಮಳೆ ಬಂದಂತ ಇತಿಹಾಸ ನಮ್ಮ ಪರಂಪರೆಯಲ್ಲಿ ನಾವು ಕಾಣುತ್ತೇವೆ. ಕಂಬಳಿ ಬೀಸಿದ್ರೆ ಮಳೆ ಬಂದಂತ. ಯಾರಿಗಾರ ತ್ರಾಸಾದ ಭಂಡಾರ ಹಚ್ಚುದು. ನಮ್ಮಲ್ಲಿ ಮೂಢನಂಬಿಕೆ ಅನ್ನುವಂಥದ್ದು ಹೆಂಗಂದ್ರೆ ಆ ನಿಂಬೆಹಣ್ಣು ಈ ನಿಂಬೆಹಣ್ಣು ಕೊಡೋದಲ್ಲ, ಭಂಡಾರದಿಂದ ಎಲ್ಲ ಪರಿಹಾರ. ಭಂಡಾರ ಹಚ್ಚಿದರೆ ಹೋಗುವುದು ಭವರೋಗ. ಭಂಡಾರವನ್ನ ಭಗವಂತನ ನಾಮಸ್ಮರಣೆ ಮಾಡಿ ಅಣಿಗಚ್ಚಿ ನೀನು ಚಲೋ ಹಾಕ ಹೋಗ ಮಗನೆ ಅಂತಂದು ಬಿಟ್ರೆ ಅವನಿಗೆ ಬೇಕಾದ ಸಿಗುವಂತಹದ್ದು ಒಂದು ಶಕ್ತಿ ಈ ಪರಂಪರೆಯಲ್ಲಿ ಅದ. ಇನ್ನೊಂದು ಎಲ್ಲ ಸಮಾಜದವರು ಕೂಡ ಈ ಪರಂಪರೆಯಾಗಿ ನಡ್ಕಂತಾರೆ, ಬೇಡ್ಕಂತಾರೆ, ಭಕ್ತರಾಗಿದ್ದಾರೆ. ಎಲ್ಲ ಪರಂಪರೆಯರಿಗೆ ಆತ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ಪಟ್ಟದ ಪೂಜಾರಪ್ಪನವರಾಗ್ಲಿ ಬದುಕಿ, ಒಳ್ಳೆಯ ಈ ಭಾಗದ ಜನಗಳಿಗೆ ಒಳ್ಳೆಯ ಪಟ್ಟದ ಪೂಜಾರಪ್ಪನವರಾಗಿ ಬದುಕಿ ಅನ್ನುವಂತ ಮಾತು ನೋಡುತ್ತಾ ಬಹುತೇಕ ಅವರ ತಂದೆಗೆ ಜೋರಾಗಿ ಚಪ್ಪಳಿ ಹೊಡೆದ ಅಭಿನಂದಿಸ್ತೇವೆ. ಪ್ರೀತಿ ಹಂಚುವ ಯಜಮಾನ ತುಂಬಾ ಜನರಿಂದ ಕಷ್ಟಪಡಕಂತ ನನ್ನ ಹತ್ರ ಒಂದು 3-4 ಸಲ ಬಂದ ಅಪ್ಪರ ಹೆಂಗ ಮಾಡ್ಬೇಕು, ಅಪ್ಪರ ಏನ್ ಮಾಡ್ಬೇಕು. ನಾನು ಒಂದ್ಸಲ ಬಂದಾಗ ಏನೋ ಒಂದ್ ಸ್ವಲ್ಪ ಬೇರೆ ಬಿಟ್ಟೆ. ಆದ್ರೂ ಕೂಡ ಯಾವ್ದು ಮನಸ್ಸಿಗೆ ಹಚ್ಕೊಳ್ಳಾರ್ದೆ ಬಹಳ ಕಷ್ಟಪಟ್ಟು ತಂದಿದೇವರು ನಿಮ್ಗೆ ಗೊತ್ತಿರಲಿ, ಮಕ್ಕಳೆಲ್ಲ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ಗಳಾಗ್ಬೇಕು, ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕಂತ ಕನಸು ಕಾಣ್ತೀರಿ ನೀವೆಲ್ಲರೂ. ನಮ್ಮ ಮಗ ದೇವ್ರ ಬಲ್ಲಿ ಹೋಗ್ಲಿ, ದೇವ್ರ ಸೇವೆ ಮಾಡ್ಲಿ ಅಂತ ಯಾರು ಕಾಣಂಗಿಲ್ಲ. ಕಾಣ್ತೀರ? ದೇವ್ರಿಗೆ ಕೊಡೋ ಒಬ್ಬರ ಕೈ ಹತ್ತಿರ ಮಕ್ಕಳನ್ನ ನೀವು ಕೊಟ್ರೆ ನಾವು ಮಡದಾಗಿ ಸಾಕ್ತಿ. ಯಾರು ದೇವ್ರಿಗೆ ಕೊಡ್ತೀರಿ ಮಕ್ಕಳನ್ನ? ಯಾರು ದೇವ್ರಿಗೆ? ನಿಮ್ಮ ಮಕ್ಕಳು ಕೂಡುದು ತಿಂದು ಹಾಳಾದ ತಿಂಗಳ ನಿಂಬಲ್ಲಿ ಇರ್ಬೇಕು. ಅವ್ರ ಮಕ್ಕಳು ಯಾವಾಗ್ಲೂ ನಿಮ್ಮನ್ನ ಮನೆ ಬಿಟ್ಟು ಹೋಗ್ಬಾರ್ದು. ಆದ್ರೆ ದೇವರಿಗೆ ಕೊಡ್ಬೇಕನ್ನುವಂತ ಮನಸ್ಥಿತಿ ಅದಲ್ಲ, ಅದು ಕಶ್ಚಿತ್ ಜಗತ ಸಿದ್ಧಯೇ ಅಂತ ಹೇಳಕ್ ಬಹಳ ಚಂದ. ಇವತ್ತು ನಾವೆಲ್ಲರೂ ಬಂದೇವಿ, ಅವನಿಗೆ ಆರ ತುರಾಯಿ ಹಾಕಿ ಬಹಳ ಚಂದ ಏನೇನೋ ಮಾಡಿ ಇವತ್ತು ಹೋಗ್ಬಿಡ್ತೇವಿ. ಮುಂದಲು ಬದುಕು ಬಹಳ ಕಷ್ಟ ಇರ್ತೈತಿ. ಅವ್ರನ್ನ ಎಲ್ಲಿ ಕೆಲಸಕ್ಕೆ ತಗೊಳಂಗಿಲ್ಲ, ಏನು ದುಡಿಯಾಕಚ್ಚಿದ್ರೆ ಎಲ್ಲಿ ಕೆಲಸ ಇರಂಗಿಲ್ಲ. ದೇವ್ರ ಸೇವನೆ ಮಾಡ್ಬೇಕು. ಎಲ್ಲಿ ಭಂಡಾರ ಬರುತ್ತೆ ಎಲ್ಲ ಕೆಲಸ ಬಿಟ್ಟು ಭಂಡಾರಗಳಿಗೆ ಹೋಗ್ಬೇಕು. ಎಲ್ಲಿ ಪೂಜಾ ಕಾರ್ಯಗಳು ಬರ್ತವೆ ಎಲ್ಲ ಬಿಟ್ಟು ಅಲ್ಲಿ ಹೋಗ್ಬೇಕು.
ಹೆಂಗ್ ಮನೆಯೊಳಗೆ ಐತೋ ಇಲ್ಲ ಅದೇನು ವಿಚಾರ ಮಾಡಂಗಿಲ್ಲ, ದೇವರೇ ಅವ್ರ ಜೀವನ ಹಾಕಿ ಕುಂತು ಬಿಡ್ಬೇಕು. ಹಾಗಾಗಿ ಅಂತ ಒಂದು ಜೀವನಕ್ಕೆ ಮಗನನ್ನ ಅರ್ಪಣೆ ಮಾಡ್ಯಾರಲ್ಲ, ಅದು ದೊಡ್ಡ ಕುಟುಂಬ. ಬಹುತೇಕವಾಗಿ ಈ ಪರಂಪರೆ ಬೆಳೀತಾ ಇದೆ, ಬೆಳಿಲಿ. ಇದೇ ಪ್ರಕಾರವಾಗಿ ಮೊದಲಿನ ಹಿರಿಯರು ಮಾಡ್ಕೊಂಡು ಒಂದು ಈಗೇನ್ ಮಾಡುವಂತದ್ದಲ್ಲ, ಯಾವ ಕಾಲದಿಂದಲೂ ಕೂಡ ಒಂದು ದೇವರಿಗೆ ಪಟ್ಟದಾಳಿರುವಂತ ಒಂದು ಪದ್ಧತಿ ನಮ್ಮ ಪರಂಪರೆಯಲ್ಲಿ ಐತಿ. ಮತ್ತೆ ನಾನು ಬಂದಾಗ, ನಮ್ಮ ಮಠಕ್ಕೆ ಬಂದಾಗೆಲ್ಲ ನೋಡಿದೆ, ಈ ದೇವರಿಗೆ ಎಲ್ಲಾ ಜಾತಿಯವರು, ಎಲ್ಲಾ ಸಮಾಜದವರು ಭಕ್ತರದಾರ, ಅಷ್ಟೇ ಪ್ರೀತಿಯಿಂದ ಭಕ್ತರದಾರ. ಒಂದು ನಿಯಮ ಅದ, ಹೊರಗೆ ಜಾತಿಗಳು, ದೇವರುಗಳಲ್ಲಿ ಜಾತಿಗಳಿಲ್ಲ. ದೇವರಂದ್ರೆ ಎಲ್ಲರಿಗೂ ಒಂದೇನೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವದುಷ್ಯಂತಿ ಜನಿತವ ತಸ್ಮಾತ್ ತದೇವ ವಕ್ತವ್ಯಂ ವಚನೀಕ ದರಿದ್ರತ. ನಾವೆಲ್ಲರ ಜೊತೆ ಮಾತನಾಡ್ಬೇಕು, ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ವಾತ್ಸಲ್ಯದಿಂದ ಇರಬೇಕು. ಹಾಗಾದ್ರೆ ಮಾತ್ರ ನಮ್ಮ ಬದುಕು ಸಾರ್ಥಕ. ನಾವೆಲ್ಲರೇನೋ ಅವ್ರ ಜೋಡಿ ಮಾತು ಬಿಡ್ತೇವೆ, ನಮ್ಗೆ ಅವ್ರು ಆ ಜಾತಿಯಲ್ಲಿ ನಮ್ಗೆ ಗಾಯ ಬರಂಗಿಲ್ಲ, ಈ ಜಾತಿ ಹಂಗಲ್ಲದು. ಬದುಕಾಗಿರಬಾರ್ದು. ನಾವೆಲ್ಲ ಜೊತೆ ಬೆರಿಬೇಕು. ಎಲ್ಲ ಜೊತೆ ಬೆರೆದಾಗ ಮಾತ್ರ ನಮ್ಮ ಬದುಕು. ನೀವು ಮನಿ ಒಳಗೆ ಸಾರು ಮಾಡ್ತೀರಿ, ಸಾಂಬಾರ್ ಮಾಡ್ತಿರಲ್ಲ, ಕೆಂಪಾಗಿ ಸಾರು ಉಣ್ತೀರಿ, ನೀವು ನಿಮ್ಮಲ್ಲಿ ರೊಟ್ಟಿ ಉಣ್ತೀರಿ, ಸಾರು ಉಣ್ತಿರಲ್ಲ. ಸಾಂಬಾರ್ ಮಾಡ್ಬೇಕಾದ್ರೆ ಅದ್ರೊಳಗೆ ಟಮಾಟಿಯನ್ನ ಹಾಕ್ತಿರಿ, ಅದ್ರೊಳಗೆ ಕರಿಬೇವು ಹಾಕ್ತಿರಿ, ಕೊತ್ತಂಬರಿ ಹಾಕ್ತಿರಿ, ಉಪ್ಪು ಹಾಕ್ತಿರಿ, ಬೆಲ್ಲ ಏನೇನು ಹಾಕ್ತಿರಿ. ಅವೆಲ್ಲ ಒಬ್ಬ ಜಾತಿಯವನ್ನೇ ಬೆಳೆದಿರ್ತಾನೆ. ಕರಿಬೇವು ಯಾವ ಹೊಲದಾಗ ಬೆಳೆದಿರ್ತದೆ ಏನ, ಕೊತ್ತಂಬರಿ ಯಾವ ಹೊಲದಾಗ ಬೆಳೆದಿರ್ತದೆ ಏನ, ಟಮಾಟಿಯನ್ನ ಯಾವ ಹೊಲದಾಗ ಬೆಳೆದಿರ್ತದೆ ಏನ, ಎಲ್ಲಾ ತಗೊಂಡ್ ಬಂದು ಚಂದ ಗುಂಡಾಗ ಮಾತ್ರ ಅಡಿ ತುಂಬತೈತಿ. ನಮ್ಮಲ್ಲಾಗ ಹೊಟ್ಟೆ ಬೆಳಿತಂದ್ರೆ ಉಪವಾಸ ಕುಂದಿರ್ತೀರಿ ನೀವು, ಹೌದಾ? ಎಲ್ಲರೂ ಸೇರಿದಾಗ ಬದುಕಾಗಕ್ಕೆ ಸಾಧ್ಯ ಅನ್ನೋದಾಗಿ ಎಲ್ಲರೊಡನೆ ವೈರತ್ವವಿಲ್ಲದೆ ಇರುವುದೇ ಚಂದಮಮ ಅಂತ ಭಗವದ್ಗೀತೆ ಹೇಳ್ಕೊಂಡ್ ಬರ್ತಾಗಾಗಿ ಒಳ್ಳೆಯ ಬದುಕನ್ನು ನಾವು ನೀವೆಲ್ಲರೂ ಸಾಗಿಸೋಣ ಅನ್ನುವಂತ ಮಾತಾಡುತ್ತ ನನಗೆ ಬಹಳ ಖುಷಿ ಆಯ್ತು. ಒಳಗಿರುವಂತ ನರಸಿಂಹ ದೇವರು ಬಹಳ ಶಕ್ತಿಯುತ ದೇವರದನ್ನ ನಿಮ್ಗೆ ಗೊತ್ತಿರಲಿ. ಇಲ್ಲಿ ಯಾರ್ಯಾರು ಶ್ರದ್ಧಾ ಭಕ್ತಿಯಿಂದ ಬೇಡಕಂತಿರಲ್ಲ, ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವಂತ ದೇವರ ಕೆಂಬಾಯಿಯೊಳಗೆ ಭೇಟಿಯಾಗಿ ಪೂಜಾರಪ್ಪನವರಿಗೆ ದೀಕ್ಷೆ ಮಾಡುವಂತ ಸಮಯದೊಳಗೆ ನನಗಾದಂತ ಅನುಭವ, ಬಹಳ ಶಕ್ತಿ ಪೀಠಗಳು ಇವೆಲ್ಲ. ನಾವು ಬಹಳಷ್ಟು ಆ ದೇವ್ರ ಬಾರಿ ಪವರ್ಫುಲ್, ಈ ದೇವ್ರ ಬಾರಿ ಪವರ್, ಮನೆ ದೇವ್ರು ಬಿಟ್ಟು ಮಲ್ಲೈಗೆ ಹೋದ್ರೆ ಏನಿಲ್ಲ ಅಂತ. ನೀವು ಮೊದಲ ನಮ್ಮಲ್ಲಿ ಇರುವಂತ ದೇವರಿಗೆ ನಾವು ನಡ್ಕೋಬೇಕು, ನಮ್ಮ ಪರಂಪರೆಗಳಿಗೆ ನಾವು ನಡ್ಕೋಬೇಕು, ನಮ್ಮ ಇತಿಹಾಸವನ್ನು ನಾವು ತಿಳ್ಕೋಬೇಕು. ಅಂದಾಗ ಮಾತ್ರ ಬದುಕು ಚಂದ ಅನ್ನುವಂಥದ್ದು. ಇದಿತ್ಲಾಗ ಏನಾಗ್ಯದ ಅಂತಂದ್ರೆ, ಮನಿ ತಾಯಿನ ಮನೆಯೊಳಗೆ ನಿನ್ನ ಆಡದು ಹುಟ್ಟಿಸಿ ಬೆಳೆಸಿದಂತ ತಾಯಿ ಸೇವೆ ಮಾಡಂಗಿಲ್ಲ. ಯಾವ್ದಾರ ಸೇವೆ ಮಾಡಕಂದ್ರೆ ಭಾರಿ ಖುಷಿ, ಬೇರೆದವ್ರ ಸೇವೆ ಮಾಡಕ್ ಬಹಳ ಖುಷಿ. ಆಡ ತಾಯಿ ತಂದೆಗೆ ನಮ್ಗೆ ಆ ಕಡೆ ಗಮನ ಇರಂಗಿಲ್ಲ. ಹಂಗಾಗ್ಬಾರ್ದು. ಮೊದಲ ತಾಯಿ ತಂದಿನ ಹೆಂಗ ನಾವು ಸೇವೆ ಮಾಡಿದ್ರೆ ಬದುಕು ಸುಂದರ ಆಗ್ತೈತೋ, ಹಂಗ ನಮ್ಮ ಮನೆ ದೇವರುಗಳನ್ನ, ನಮ್ಮ ಊರು ದೇವರುಗಳನ್ನ, ನಮ್ಮ ಊರಲ್ಲಿರುವಂತ ಪರಂಪರೆಯನ್ನ ನಾವು ಚಂದ ಇಟ್ಟುಕೊಂಡಿವಿ ಅಂತಂದ್ರೆ ನಮ್ಮ ಬದುಕು ಸುಂದರವಾಗಿರಕ್ಕೆ ಸಾಧ್ಯ ಅನ್ನುವಂತ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಪಟ್ಟಣ ಪೂಜಾರಪ್ಪನವ್ರು ಬಂದು ಕಾರ್ಯಕ್ರಮ ನೀಗಿಸಿ ಇವತ್ತು ತುಂಬಾ ಕಾರ್ಯಕ್ರಮಗಳದು. ನಾವು ಇನ್ನ ಯಾದಗಿರಿ ತನಕ ಹೋಗ್ಬೇಕು. ತುಂಬಾ ಇವತ್ತು ಸ್ವಲ್ಪ ಯಾಕೋ ನಂದು ಆರೋಗ್ಯದಲ್ಲಿ ಏರುಪೇರ್ ಆಯ್ತು. ಬೆಳಿಗ್ಗೆ ಯಾಕೋ ಮಿಸ್ ಆಕೈತ್ ಬಿಡಪ್ಪ ಅನ್ಕೊಂಡ್ಬಿಟ್ಟೆ ನಾನು ಬರೋದು. ಮತ್ತೆ ನಮ್ಮ ಅಲ್ಲಣ್ಣವ್ರು ಇಲ್ಲ ಪಜಿ ಬರ್ಬೇಕಂತ ಫೋನ್ ಮಾಡಿದಾಗ ಬರ್ತೇವಪ್ಪ ಅಂತ ತಿಳ್ಕೊಂಡು ಮತ್ತೆ ಹೆಂಗೆಂಗೋ ರೆಡಿ ಆಗಿ ಹೊಡ್ಕೊಂಡಿರಿ ಬಂದೇರಿ. ಅದು ಏನೋ ಗೊತ್ತಿಲ್ಲ, ಬರ್ಬೇಕಂತ ಮನಸ್ಸಾಯ್ತಂದ್ರೆ ಭಗವಂತ ಹೆಂಗಾರ ಕರ್ಸ್ಕಂತಾನ. ಇವತ್ತು ಇಡೀ ದಿನನೂ ಕೂಡ ಸುಸ್ತಾದ್ರೂ ಕೂಡ ನಿಮ್ಮ ಇಲ್ಲಿ ಬಂದ್ಗಳೇ ನಮ್ಗೆ ಒಳ್ಳೆ ಚೈತನ್ಯ ಬಂತು ನಿಮ್ನೆಲ್ಲ ನೋಡಿದ ಮೇಲೆ. ಹಾಗಾಗಿ ಈ ಕಾರ್ಯಕ್ರಮ ಮಾಡಿದವ್ರಿಗೆಲ್ಲರಿಗೆ ಸಹಕಾರ ಮಾಡಿದಂತ ಎಲ್ಲ ಭಕ್ತರಿಗೆ ಆ ಭಗವಂತನ ಆಶೀರ್ವಾದ ಇರಲಿ. ಒಳ್ಳೆಯತನದಿಂದ ಈ ಮಠ, ಈ ದೇವಸ್ಥಾನ ಹೇಳ್ಕೊಂಡು ಹೋಗ್ಲಿ ಅನ್ನುವಂತ ಮಾತು ಸರ್ವರಿಗೆ ಶುಭವಾಗಲಿ.